ಬನ್ರಿ ಒಳಗೆ. ಬಿಡಿ ಕೈನಾ. ಈ ಕೈ ಹಿಡ್ದಿರೋದು ಬಿಡೋದಕ್ಕಲ್ಲ ಕಣ್ರಿ. ನಿಮ್ಮನ್ನು ನಮ್ಮ ಮನೆಯವ್ರಿಗೆಲ್ಲ ತೋರಿಸಿ ನಾನು ನಿಮ್ಮನ್ನೇ ಕಟ್ಕೊಳ್ಳೋದು ಅಂತ ಹೇಳಿ ಅವ್ರಿಗೆಲ್ಲ ಪರಿಚಯ ಮಾಡಿಸೋದಕ್ಕೆ. ಮೊದಲು ಕೈ ಬಿಡಿ, ನಾನು ಎಲ್ಲಿಗೂ ಬರಲ್ಲ, ಇಲ್ಲೇ ಇರ್ತೀನಿ. ಹೀಗೆ ಹೇಳಿದ್ರೆ ಹೇಗೆ ಅಮೃತ ಅವರೇ? ಇಷ್ಟು ದೂರ ಬಂದು ಒಳಗೆ ಬರ್ದಿದ್ರೆ ಚೆನ್ನಾಗಿರುತ್ತಾ? ದಯವಿಟ್ಟು ಒಳಗೆ ಬನ್ನಿ. ಬಟ್ ಮಿಸ್ ಮಾಯಮ್ಮನ್ ಥರ ಮತ್ತೆ ಎಲ್ಲಾದರೂ ಮಿಸ್ ಆಗಬೇಡಿ ಪ್ಲೀಸ್. ಬನ್ನಿ. ತಾಯ್ತಾ ಸಿಕ್ತಾ? ಅವನ ಕತ್ತಿನ ಬಿಚ್ಕೊಂಬಂದ್ಯಾ? ಇಲ್ಲ ಅಕ್ಕ, ಅವಯಪ್ಪ ತುಂಬಾ ಜಿಗಟು. ಅವನು ತಾಯ್ತಾ ಮುಟ್ಟಕ್ಕೆ ಬಿಡ್ಲಿಲ್ಲ. ತಾಯ್ತಾ ಮುಟ್ಟಿದ್ರೆ ಸಾಕು ಹಾವು ತುಂಬ್ದಂಗೆ ಆಡ್ತಾನೆ. ಅಕ್ಕ ಈಗೇನ್ ಮಾಡೋದು? ಈಗ ನಿನ್ಗೆ ಆ ತಾಯ್ತಾ ಬೇಕೇ ಬೇಕಾ? ಹಾಗೇನಿಲ್ಲ. ಸರಿ, ನೀನು ಒಳಗಡೆ ಹೋಗು. ನೀನ್ ಬರಲ್ವಾ ಅಕ್ಕ? ನೀನು ಹೋಗಿರು, ನಾನು ಬರ್ತೀನಿ. ಸರಿ, ಆದ್ರೆ ಅರ್ಜುನನ್ನ ಮಾತಾಡ್ಸದೆ ಹೋಗ್ಬೇಡ. ಅವ್ರು ನಿನ್ನನ್ನು ತುಂಬ ಪ್ರೀತಿಸ್ತಾರೆ. ನೀನು ಹಾಗೆ ಹೋದ್ರೆ ಅಣ್ಣ ತುಂಬ ಬೇಜಾರು ಮಾಡ್ಕೋತಾರೆ. ಆಯಿತು. ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ. ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ. ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕದ್ದೋಡುವೆಯೋ ಮುದ್ದಾಡುವೆಯೋ. ಅರ್ಜುನ್, ಹೇಗಿತ್ತು ನನ್ನ ಡ್ಯಾನ್ಸು? ನಿನ್ಗೋಸ್ಕರನೇ ಮಾಡಿದ್ದು. ನಿಂಗೆ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿತ್ತು ಕಣೆ. ನಿನಗಿದು ಸೂಪರಾಗಿ ಒಪ್ಪುತ್ತೆ. ಹೌದಾ? ನಿಂಗೆ ಈ ಡ್ರೆಸ್ ಇಷ್ಟ ಆಯ್ತಾ? ಅಟ್ಲೀಸ್ಟ್ ಈ ಡ್ರೆಸ್ ಆದರೂ ಇಷ್ಟ ಆಯ್ತು ಅಂತ ಹೇಳಿದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಕಣ. ಅಮ್ಮ ಒಂದು ನಿಮಿಷ ಬಾ. ಏ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಕೇಕ್ ಕಟ್ ಮಾಡೋ ಆಗಲೇ ಟೈಮ್ ಆಯ್ತು. ಕೇಕ್ ಆಮೇಲೆ ಕಟ್ ಮಾಡೋದಾಯ್ತು, ನೀನು ನನ್ನ ಜೊತೆ ಬಾ. ಎಲ್ಲಿಗೆ ಅಂತ ಹೇಳೋ? ಅದು ನಾನು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಈ ತಾಯ್ತಾ ನೋಡಿದ ತಕ್ಷಣ ನಾಗಿನಿ ನೀನೇ ತನ್ನ ಶತ್ರು ಅನ್ನೋದನ್ನು ಸುಲಭವಾಗಿ ಪತ್ತೆ ಮಾಡ್ತಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನೀನು ಯಾರು ಅನ್ನೋದು ಆ ನಾಗಿನಿ ಗೊತ್ತಾಗಬಾರ್ದು ಅನ್ನೋ ಹಾಗಿದ್ರೆ ಮೊದಲು ಅದನ್ನು ತೆಗೆದು ಬಿಸಾಕು. ರುದ್ರನ ಕತ್ತಲ್ಲೂ ತಾಯ್ತಾ ಇಲ್ಲ ಅಂದರೆ ರುದ್ರ ಹೇಳ್ತಾ ಇರೋದು ನಿಜ. ಬೇಗ ಬಿಚ್ಚು. ಆಯಿತು. ಹೋಗು, ರುದ್ರನ್ಗೆ ಅವನ ಫ್ರೆಂಡ್ಸ್ಗೆ ಎಲ್ರಿಗೂ ಕೊಡು. ಚಿಕ್ಕಪ್ಪ ಕೇಕ್. ಯಾಕೆ ಚಿಕ್ಕಪ್ಪ ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ ಅರ್ಜುನ್, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಚಿಕ್ಕಪ್ಪ. ಬರ್ಡೇ ಅರ್ಜುನ್. ಹಾಂ ಥ್ಯಾಂಕ್ಸ್ ಅಂಕಲ್. ಈ ರಾಜು, ತಾಯ್ತಾನೆ ಇಲ್ವಲ್ಲ ಕತ್ತಲ್ಲಿ, ಯಾಕೋ ಬಿತ್ತೆ? ಏ, ತಾಯ್ತಾ ಬಿಚ್ಚು ಅಂತ ರುದ್ರನೇ ಕಣ ಹೇಳಿದ್ದು. ಏಯ್ ದಡ್ಡ, ರುದ್ರ ಯಾಕೋ ತಾಯ್ತಾ ಬಿಚ್ಚು ಅಂತ ಹೇಳ್ತಾನೆ. ಅಂಕಲ್ ಕೇಕ್ ತೊಗೊಳ್ಳಿ. ಅರ್ಜುನ್ ಬೇಡ ಅರ್ಜುನ್. ನಾನು ರುದ್ರ ಅಲ್ಲ,
ನಾಗಿನಿ, ನಿನ್ನ ಪಾಲಿನ ಮೃತ್ಯು ಮತ್ತು ನಿನ್ನನ್ನು ಸಾಯಿಸದೆ ಬಿಡಲ್ಲ ಕಣೋ, ಬಿಡಲ್ಲ. ರಾಜು, ರುದ್ರ, ಏಯ್ ರಾಜು, ಎಲ್ಲಿಗೆ ಹೋಗ್ತಿದ್ಯೋ? ಬೇಡ ಬೇಡ ಬೇಡ, ನಾ ಹೊರಟೋಗ್ತೀನಿ. ಬೇಡ. ಏ ರಾಜು, ಏನಾಯ್ತು ಇವನಿಗೆ? ಯಾಕೆ ಹೀಗೆ ಓಡೋಗ್ತಿದ್ದಾನೆ? ನೀನೇ ತಾನೇ ನನ್ನ ತಂದೆ ತಾಯಿನ ಸಾಯಿಸಿದ್ದು? ಇಲ್ಲ, ನಾನು ಕೊಲೆ ಮಾಡಿಲ್ಲ, ನಾನು ಸಾಯಿಸಿಲ್ಲ, ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ. ಸುಳ್ಳು. ನನ್ನ ತಂದೆ ತಾಯಿನ ಸಾಯಿಸ್ತವ್ರಲ್ಲಿ ನೀನು ಒಬ್ಬ. ನಿನ್ನನ್ನಿವತ್ತು ನಾನು ಬಿಡಲ್ಲ. ನಿನ್ನ ಬಲಿ ತಗೋತೀನಿ. ಬೇಡ ಬೇಡ, ನನಗೇನು ಮಾಡಬೇಡ, ಪ್ಲೀಸ್ ಪ್ಲೀಸ್, ನನ್ನ ಬಿಟ್ಬಿಡು. ನಿನ್ನನ್ನು ಬಿಡ್ಬೇಕಾ? ಬಿಡಲ್ಲ. ನಿನ್ನ ಸಾವು ಇವತ್ತು ಖಚಿತ. ಪ್ರಕಾಶ, ರಾಜು ಯಾಕೆ ಹಂಗೆ ಓಡೋಗ್ತಿದ್ದ? ಅದೇನೋ ನನಗೂ ಗೊತ್ತಿಲ್ಲ ಕಣೋ. ಆದರೆ ಅವನ ಕತ್ತಲ್ಲಿ ತಾಯ್ತಾ ಇರಲಿಲ್ಲ. ತಾಯ್ತಾ ಯಾಕೆ ತೆಗ್ದೆ ಅಂತ ಕೇಳಿದ್ದಕ್ಕೆ ನೀನು ಹೇಳ್ದೆ ಅಂತ ಹೇಳ್ದ. ನಾನು ತಾಯ್ತಾ ತೆಗಿ ಅಂತ ಹೇಳಿದ್ನ? ನಾನು ಯಾವಾಗ ಹೇಳಿದೆ? ಅದೇ ಕಣೋ, ಅರ್ಜುನ್ ಕೇಕ್ ತಿನ್ಸೋದಕ್ಕಿಂತ ಮುಂಚೆ ಹೇಳಿದ್ಯಂತೆ. ಏಯ್, ಏನೋ ಹೇಳ್ತಾ ಇದೆಯಾ? ನಾನು ಇಷ್ಟೊತ್ತು ಹೊರಗಡೆ ಫೋನಲ್ಲಿ ಮಾತಾಡ್ಕೊಂಡು ಈಗ ತಾನೇ ಒಳಗಡೆ ಬರ್ತಾ ಇದ್ದೀನಿ. ನಾನು ಯಾವಾಗ ಕೇಕ್ ತಿಂದೆ? ಅದೇನೋ ಹೀಗೆ ಹೇಳ್ತಾ ಇದೆಯಾ? ಅರ್ಜುನ್ ನಿನ್ನ ಕೇಕ್ ತಿನ್ಸೋದನ್ನ ನಾನೇ ನೋಡಿದ್ದೀನಿ. ಹೌದಾ? ಅರ್ಜುನ್, ಏನು ಚಿಕ್ಕಪ್ಪ? ನೀನು ನನಗೆ ಕೇಕ್ ತಿನ್ನಿಸ್ದ? ಹೌದು ಚಿಕ್ಕಪ್ಪ, ನಾನೇ ನನ್ನ ಕೈಯಾರೆ ತಿನ್ಸಿದ್ನಲ್ಲ. ಯಾಕೆ ಹೀಗೆ ಕೇಳ್ತಿದ್ದೀರಾ?